Hello dear students, Namaste. Welcome to ವೇದಾಂತ್ ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಎಲ್ಲ PSI ಪರೀಕ್ಷೆಗೆ ತಯಾರಿ ನಡೆಸ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಸ್ಪೆಷಲಿ ಅವರಿಗೆ ಅಂತ ಹೇಳಿ ಟ್ರಾನ್ಸ್ಲೇಷನ್ ಕ್ಲಾಸಸ್ಸನ್ನು ನಾವು ನಡೆಸ್ತಾ ಇದ್ದೀವಿ. ನಮ್ಮ ಈ ಕ್ಲಾಸಸ್ ಎಲ್ಲ ಫ್ರೀ ಕ್ಲಾಸಸ್ ಆಗಿರುತ್ತೆ. ನೀವು ನಿಮ್ಮ ಬಿಡುವಿನ ಸಮಯದಲ್ಲಿ ನಮ್ಮ ತರಗತಿಗಳನ್ನು ನೋಡಬಹುದಿರುತ್ತೆ. ನಮ್ಮ ಇದೇ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಎಲ್ಲ ಕ್ಲಾಸಸ್ ಅವೈಲಬಲ್ ಇದೆ. ಈಗ ನಾನು ನಿಮಗೆ ಸಿಂಪಲ್ ಸೆಂಟೆನ್ಸಸ್ನ ಯಾವ ಥರ ಟ್ರಾನ್ಸ್ಲೇಟ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಮ್ಮ ಹಿಂದಿನ ತರಗತಿಯಲ್ಲಿ 3 ಇಂಗ್ಲಿಷ್ ವಾಕ್ಯಗಳನ್ನು ಕನ್ನಡ ಭಾಷೆಗೆ ಹೇಗೆ ಅನುವಾದ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ. ಇವತ್ತಿನ ಕ್ಲಾಸಲ್ಲಿ 3 ಕನ್ನಡದ ವಾಕ್ಯಗಳನ್ನು ತೊಗೊಂಡು ಬಂದಿದ್ದೀನಿ. ಈ 3 ವಾಕ್ಯಗಳನ್ನು ಇಂಗ್ಲೀಷಿಗೆ ಹೇಗೆ ಟ್ರಾನ್ಸ್ಲೇಟ್ ಮಾಡೋದು, ಬನ್ನಿ ಇವತ್ತಿನ ಕ್ಲಾಸಲ್ಲಿ ನಾವು ಅದನ್ನು ಕಲಿಯೋಣ. ಮೊದಲನೇ ವಾಕ್ಯ ಹೀಗಿದೆ: ದೇಶದ ಅನೇಕ ಭಾಗಗಳಲ್ಲಿ ಶುದ್ಧ ಕುಡಿಯುವ ನೀರಿಗೆ ಪ್ರವೇಶ ಇನ್ನೂ ಸವಾಲಾಗಿದೆ. ಹೀಗಿದೆ ಇವತ್ತಿನ ನಮ್ಮ ಡಿಸ್ಕಷನ್ನ ಮೊದಲನೇ ವಾಕ್ಯ. ಹೇಗೆ ಬರೆಯೋದು? ಮೊದಲನೇದಾಗಿ ಈ ಎಲ್ಲ ಪದಗಳ ವೊಕ್ಯಾಬ್ಯುಲರಿ ಬಗ್ಗೆ ನಿಮಗೆ ನಾಲೆಡ್ಜ್ ಇರಬೇಕು. ಈಗ ಎಕ್ಸಾಂಪಲ್, ಅನೇಕ ಅಂತ ಕೊಟ್ಟಿರ್ತಾರೆ, ಸವಾಲಾಗಿದೆ, ಸವಾಲು ಆಗಿದೆ, 2 ಪದಗಳನ್ನು ಸೇರಿಸಿ ಅವರು ಸವಾಲಾಗಿದೆ ಅಂತ ಕೊಟ್ಟಿದ್ದಾರೆ. ಹೇಗೆ ತಗೊಳ್ಳೋದು ಬನ್ನಿ ಎಲ್ಲ ಹೇಳ್ತೀನಿ. ದೇಶದ ಅಂತ ಕೊಟ್ಟಿದ್ದಾರೆ, ಇದನ್ನು ನಾವು ಕಂಟ್ರೀಸ್ ಅಂತ ತಗೊಳ್ಬಹುದು. ಅನೇಕ ಹೀಗಂದರೆ ಮೆನಿ. ಭಾಗಗಳಲ್ಲಿ, ಭಾಗಗಳು ಪಾರ್ಟ್ಸ್, ಮೆನಿ ಪಾರ್ಟ್ಸ್ ಅಂತ ಹೇಳ್ತೀವಿ. ಶುದ್ಧ ಕ್ಲೀನ್ ಆರ್ ಪ್ಯೂರ್, ಇಲ್ಲಿ ಡ್ರಿಂಕಿಂಗ್ ವಾಟರ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಪ್ಯೂರ್ ಅಂತ ತಗೊಳ್ತೀನಿ. ಪ್ಯೂರ್. ಕುಡಿಯುವ ಡ್ರಿಂಕಿಂಗ್ ಅಂತ ತಗೊಳ್ಳೋಣ. ನೀರಿಗೆ, ನೀರು ಅನ್ನೋದನ್ನು ಕನ್ಸಿಡರ್ ಮಾಡ್ತಾ ವಾಟರ್. ಪ್ರವೇಶ ಅಂದರೆ ನಮಗೆ ಇಲ್ಲಿ ಆಕ್ಸೆಸ್ ಅನ್ನೋ ಪದ ಬರುತ್ತೆ. ಈಗ ಯೂಶ್ವಲಿ ಮೊಬೈಲಲ್ಲಿ ನಾವೊಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಾಗ ಅದು ನಮಗೆ ಕೇಳುತ್ತೆ, ಅಲೋ ಡಿನೇ ಅಂತ ನಮಗೆ ಕೇಳುತ್ತೆ. ಅಂದರೆ ನಿಮ್ಮ ಫೋಟೋಸ್ ಎಲ್ಲ ಆಕ್ಸೆಸ್ ಮಾಡೋದಕ್ಕೆ ನೀವು ಪರ್ಮಿಷನ್ ಕೊಡ್ತೀರಾ ಅಂತ ಮೆಸೇಜಸ್ ನಮಗೆ ಪಾಪಪ್ ಆಗುತ್ತೆ ಯಾವುದಾದ್ರೂ ಆ್ಯಪ್ ಡೌನ್ಲೋಡ್ ಮಾಡಿದಾಗ. ಅದೇ ಥರನೇ ಇದು. ಇಲ್ಲಿ ನಾವು ಈ ಪದವನ್ನು ಆಕ್ಸೆಸ್ ಅಂತ ತಗೊಳ್ತೀವಿ, ಅಂದರೆ ಒಪ್ಪಿಗೆ ಇರುವುದು ಅನ್ನೋದು ಇದರ ಅರ್ಥ. ಇನ್ನು ಈ ಪದ ತುಂಬ ಇಂಪಾರ್ಟೆಂಟ್. ಇದನ್ನು ನಿಮ್ಗೆ ಗೊತ್ತಿಲ್ಲ ಅಂತಂದರೆ ನೋಟ್ ಮಾಡ್ಕೊಳ್ಳಿ. ಇನ್ನು ಅಂತ ಅಂದರೆ ಸ್ಟಿಲ್ ಅಂತ ಹೇಳ್ತೀವಿ. ಇನ್ನು ಅನ್ನೋ ಪದವನ್ನು ಇಂಗ್ಲೀಷ್ನಲ್ಲಿ ನಾವು ಸ್ಟಿಲ್ ಅಂತ ಹೇಳ್ತೀವಿ, ನೋಟ್ ಮಾಡ್ಕೊಳ್ಳಿ, ಸರಿನಾ? ಸವಾಲಾಗಿದೆ. ಸವಾಲು ಅಂತ ಅಂದರೆ ಚಾಲೆಂಜ್ ಅಂತ ಇದನ್ನು ನಾವು ತಗೊಳ್ಬಹುದು. ಆಗಿದೆ ಅಂತ ಕೊಟ್ಟಿದ್ದಾರಲ್ವ, ಅದನ್ನು ನಾವು ಈಸ್ ಅಂತ ತಗೊಳ್ಬಹುದಾಗಿದೆ. ಹೇಗೆ ಬರೆಯೋದು ಈ ಒಂದು ವಾಕ್ಯವನ್ನು ನೋಡಿ. ನಾನು ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ, ಒಂದು ರೂಲನ್ನು, 2 ರೂಲ್, ಒಂದಲ್ಲ 2 ರೂಲ್ಸನ್ನು ಫಾಲೋ ಮಾಡ್ತೀವಿ. 2 ಫಾರ್ಮುಲಾಸ್ ಬರುತ್ತೆ. ಒಂದು ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಅನ್ನೋದೊಂದು ಫಾರ್ಮುಲಾ ಆದರೆ, ಇನ್ನೊಂದು ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್ ಅನ್ನೋದು ಇನ್ನೊಂದು ಫಾರ್ಮುಲಾ. 2ರಲ್ಲಿ ಒಂದು ಫಾರ್ಮುಲಾನ ನಾವು ಕನ್ಸಿಡರ್ ಮಾಡ್ತೀವಿ. ಇಂಗ್ಲೀಷ್ನ ವಾಕ್ಯವನ್ನು ಬರೆಯೋದಕ್ಕೆ ಈ ಫಾರ್ಮುಲಾನ ಕನ್ಸಿಡರ್ ಮಾಡಿದ್ರೆ, ಕನ್ನಡದ ವಾಕ್ಯವನ್ನು ಬರೆಯೋದಕ್ಕೆ ಈ ಫಾರ್ಮುಲಾನ ಫಾಲೋ ಮಾಡ್ತೀವಿ. ಪ್ರತಿ ಕ್ಲಾಸಲ್ಲೂ ನಾನು ಇದನ್ನು ಹೇಳ್ತಾ ಇರ್ತೀನಿ. ಸೊ ಕನ್ನಡದ ಕಂಟೆಂಟ್ ಇಂಗ್ಲೀಷಿಗೆ ಬರಿಬೇಕು ಅಂದರೆ ಇಲ್ಲಿ ನಾವು ಅಪ್ಲೈ ಮಾಡುವಂತಹ ಫಾರ್ಮುಲಾ ಇದಾಗಿರುತ್ತೆ. ಎಸ್ ಅಂದರೆ ಸಬ್ಜೆಕ್ಟ್, ವಿ ಅಂದರೆ ವರ್ಬ್, ಓ ಅಂದರೆ ಆಬ್ಜೆಕ್ಟ್ ಆಗುತ್ತೆ, ಸರಿನಾ? ಓಕೆ. ಸೊ ಈಗ ದೇಶದ ಅನೇಕ ಭಾಗಗಳಲ್ಲಿ ಏನಾಗಿರುವಂಥದ್ದು? ಶುದ್ಧ ಕುಡಿಯುವ ನೀರಿನ ಪ್ರವೇಶ ಸವಾಲಾಗಿದೆ. ಏನು ಸವಾಲಾಗಿದೆ ನೋಡಿ, ಸವಾಲಾಗಿದೆ ಅಂತ ಕೊಟ್ಟಿದ್ದಾರೆ. ಇಷ್ಟನ್ನು ಪೂರ್ತಿಯಾಗಿ ನಾವು ಕ್ರಿಯಾಪದ ಅಂತ ತಗೊಳ್ತೀವಿ. ಸವಾಲಾಗಿರೋದೇನು? ಪ್ರವೇಶ. ಯಾವುದರ ಪ್ರವೇಶ? ಶುದ್ಧ ಕುಡಿಯುವ ನೀರಿನ. ಇದು ನಮ್ಮ ಸಬ್ಜೆಕ್ಟ್ ಆಗುತ್ತೆ. ಆಕ್ಸೆಸ್ ಟು ಡ್ರಿಂಕಿಂಗ್ ವಾಟರ್ ಅಂತೇನಿದೆ, ಇದು ಸಬ್ಜೆಕ್ಟ್ ಆಗುತ್ತೆ. ಎಲ್ಲಿ ಇದು ಸವಾಲಾಗಿರೋದು? ದೇಶದ ಅನೇಕ ಭಾಗಗಳಲ್ಲಿ. ಹೇಗಿದನ್ನು ಬರೆಯೋದು ನೋಡಿ, ಈ ಥರ ಸಬ್ಜೆಕ್ಟನ್ನು ಬರಿತಾ ಇದ್ದೀನಿ. ಆಕ್ಸೆಸ್ ಟು ಪ್ಯೂರ್ ಡ್ರಿಂಕಿಂಗ್ ವಾಟರ್. ಸಬ್ಜೆಕ್ಟ್ ಆಯಿತು. ಸಬ್ಜೆಕ್ಟ್ ಆಗ್ತಿದ್ದಂಗೆ ವರ್ಬ್ ಬರಿಬೇಕು. ವರ್ಬ್ ಎಲ್ಲಿದೆ? ಇಲ್ಲಿದೆ, ಸವಾಲಾಗಿದೆ ಅಲ್ವಾ? ಈಸ್. ಬರೀ ಚಾಲೆಂಜ್ ಅಂತ ಬರೆದ್ರೆ ನಮಗೆ ಇಲ್ಲಿ ಆನ್ಸರು ತಪ್ಪಾಗುತ್ತೆ. ಯಾಕೆ ಅಂದರೆ ಇಲ್ಲಿ ನೋಡಿ, ಸವಾಲಿಗೂ ಮುನ್ನ ಇನ್ನು ಅನ್ನೋ ಪದದ ಬಳಕೆ ಆಗಿದೆ, ಅದು ಕೂಡ ಇಲ್ಲಿ ಬರಬೇಕು. ಈಸ್ ಸ್ಟಿಲ್ ಅ ಚಾಲೆಂಜ್, ಈ ರೀತಿಯಲ್ಲಿ ಬರಬೇಕಾಗತ್ತೆ.
ಅಲ್ಲಿ ಹೇಗೆ ಸವಾಲು ಅದಕ್ಕೂ ಮುನ್ನ ಇನ್ನೂ ಅನ್ನೋದು ಬಳಕೆ ಆಗಿದೆ, ಇಲ್ಲೂ ಕೂಡ ಹಾಗೆ ಬರಬೇಕು. ಈ ಸ್ಟಿಲ್ ಅ ಚಾಲೆಂಜ್, ಈಗ ಆಬ್ಜೆಕ್ಟ್ ಬರಿಬೇಕು. ಎಲ್ಲಿದೆ ಆಬ್ಜೆಕ್ಟ್? ಇಲ್ಲಿದೆ, ದೇಶದ ಅನೇಕ ಭಾಗಗಳಲ್ಲಿ. ಅದನ್ನ ಈಗ ಬರೆಯೋಣ. ಈ ಸ್ಟಿಲ್ ಅ ಚಾಲೆಂಜ್ ಇನ್ ಮೆನಿ ಪಾರ್ಟ್ಸ್ ಆಫ್ ಕಂಟ್ರಿ, ಅಥವಾ ಇನ್ ಮೆನಿ ಪಾರ್ಟ್ಸ್ ಆಫ್ ಕಂಟ್ರಿ ಅಂತ ಇಲ್ಲಿ ಬರ್ದಿದ್ದೀನಿ. ಬೇಕಾದ್ರೆ ನೀವು ಇದನ್ನ ಇನ್ ಕಂಟ್ರೀಸ್ ಮೆನಿ ಪಾರ್ಟ್ಸ್ ಆ ಥರನೂ ಕೂಡ ಬರ್ಕೋಬಹುದು. ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಹಾಗೆ ವಾಕ್ಯ ರಚನೆ ಮುಕ್ತಾಯವಾಗಿದೆ. ನಾನು ಆಗಲೇ ಹೇಳಿದ ಹಾಗೆ ಸಬ್ಜೆಕ್ಟ್ ಆಗಿ ಆಕ್ಸೆಸ್ ಅನ್ನು ತಗೊಳ್ತೀವಿ, ಆಕ್ಸೆಸ್ ಟು ಪ್ಯೂರ್ ಡ್ರಿಂಕಿಂಗ್ ವಾಟರ್. ನಾವಿಲ್ಲಿ ವರ್ಬ್ ಆಗಿ ಈಸ್, ಮತ್ತು ಇದೊಂದು ಚಾಲೆಂಜ್ ಆಗಿದೆ. ಸೊ ಇಲ್ಲಿ ಆ್ಯಕ್ಚುಯಲ್ ವರ್ಬ್ ಅಂದರೆ ಹೆಲ್ಪಿಂಗ್ ವರ್ಬ್ ಬಂದೆ ಈಸನ್ನು ತಗೊಳ್ತೀವಿ. ಆ್ಯಂಡ್ ಆಬ್ಜೆಕ್ಟ್ ರೈಟಿಂಗ್ ಆಗಿ ಇಷ್ಟನ್ನು ತಗೊಳ್ತೀವಿ. ಹೀಗೆ ಫಾರ್ಮುಲಾ ಸಹಾಯದಿಂದ ವಾಕ್ಯವನ್ನು ರಚನೆ ಮಾಡಿದ್ರೆ ಬಹಳ ಈಸಿಯಾಗಿ ನಾವು ಸೆಂಟೆನ್ಸನ್ನು ಫ್ರೇಮ್ ಮಾಡಬಹುದು, ಯಾವುದೇ ಡೌಟ್ ಇಲ್ಲದೆ. ಸೊ ಬರ್ಕೊಳ್ತಾ ಇದ್ದೀರಾ ಅಂತಿದ್ದಲ್ಲಿ ಬರ್ಕೊಳ್ಬಹುದು, ಇಲ್ಲ ಈಗ ನೀವು ಸ್ಕ್ರೀನ್ಶಾಟನ್ನು ತಗೊಳ್ಬಹುದು, ನಂತರದಲ್ಲಿ ನೀವು ಇದನ್ನು ಬರ್ಕೊಳ್ಬಹುದಾಗಿರುತ್ತೆ. ಇಲ್ಲ ವಿಡಿಯೋನ ಪಾಸ್ ಮಾಡಿ ಆದರೂ ಕೂಡ ನೀವು ಬರ್ಕೊಳ್ಬಹುದು. ಎಸ್, ಮುಂದಿನ ವಾಕ್ಯದ ಕಡೆಗೆ ಹೊರಟಿದ್ದೀನಿ. ನಮ್ಮ ಮುಂದಿನ ವಾಕ್ಯ ಹೀಗಿದೆ: ಇಂದಿನ ಡಿಜಿಟಲ್ ಸಾಕ್ಷರತೆ, ಇಂದಿನ ಜಗತ್ತಿನಲ್ಲಿ ಡಿಜಿಟಲ್ ಸಾಕ್ಷರತೆ ಹೆಚ್ಚಾಗಿ ಮಹತ್ವವನ್ನು ಪಡೆಯುತ್ತಿದೆ. ಓಕೆ, ಬನ್ನಿ. ಇಂದಿನ ಅಂತ ಕೊಟ್ಟಿದ್ದಾರೆ. ಇಂದಿನ ಅಂತಂದರೆ ಟುಡೇಸ್ ಅಂತ ತಗೊಳ್ಳೋಣ. ಸದ್ಯಕ್ಕೆ ಟುಡೇ ಅಂತ ಬರೆದಿರ್ತೀನಿ. ಜಗತ್ತು ಅಂತಂದರೆ ವರ್ಲ್ಡ್ ಅಂತ ತಗೊಳ್ತೀವಿ. ಡಿಜಿಟಲ್ ಯಾವುದೇ ಬದಲಾವಣೆ ಇಲ್ಲ. ಹಾಗೆ ಸಾಕ್ಷರತೆ ಅಂತ ಕೊಟ್ಟಿದ್ದಾರೆ. ಡಿಜಿಟಲ್ ಸಾಕ್ಷರತೆ, ಡಿಜಿಟಲ್ ಲಿಟ್ರಸಿ, ಡಿಜಿಟಲ್ ನಾಲೆಡ್ಜ್ ಅಂತ ನಾವಿಲ್ಲಿ ತಗೊಳ್ಬಹುದು. ಸೊ ಇಲ್ಲಿ ಲಿಟ್ರಸಿ ಅಂತಾನೆ ಬರೀತೀನಿ. ನೆಕ್ಸ್ಟ್ ಹೆಚ್ಚಾಗಿ ಮೋರ್ ಅಂತ ಬರ್ದಿರೋಣ, ಬಹುಶಃ ಬದಲಾವಣೆ ಆಗುತ್ತೆ. ಲೆಟ್ಸಿ. ಮಹತ್ವ ಅಂತ ಇದೆ, ಇದನ್ನು ನಾವು ಬರೆಯೋಣ ಇಂಪಾರ್ಟೆನ್ಸ್ ಅಂತ ಇದನ್ನು ನಾವು ಬರೆಯೋಣ. ಪಡೆಯುತ್ತಿದೆ, ತಗೊಳ್ತಾ ಇದೆ, ಪಡೀತಾ ಇದೆ ಅನ್ನೋದು ಅರ್ಥ. ಪಡೆಯುತ್ತಿದೆ ಅಂತಂದರೆ ಈಸ್ ಗೆಟ್ಟಿಂಗ್ ಅಂತ ಬರುತ್ತೆ. ಪಡೆದುಕೊಳ್ಳೋದು ಅಂದ್ರೇನು? ಗೆಟ್ ಅಂತ ಅರ್ಥ ಅಲ್ವಾ? ಪಡೆಯುತ್ತಿದೆ ಈಸ್ ಗೆಟ್ಟಿಂಗ್ ಅಂತ ಇಲ್ಲಿ ನಾವು ತಗೊಳ್ತೀವಿ. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಪಡೆಯುತ್ತಿದೆ. ಏನು ಪಡಿತಾ ಇರೋದು? ಹೆಚ್ಚಿನ ಮಹತ್ವ. ಯಾವುದು ಪಡ್ಕೊಳ್ತಾ ಇದೆ? ಡಿಜಿಟಲ್ ಸಾಕ್ಷರತೆ. ಎಲ್ಲಿ ಪಡ್ಕೊಳ್ತಾ ಇದೆ? ಇಂದಿನ ಜಗತ್ತಿನಲ್ಲಿ. ಇದು ನಮ್ಮ ಸೆಂಟೆನ್ಸ್. ಹೇಗೆ ಬರೆಯೋದು? ಸೇಮ್. ಲೆಟ್ಸ್ ಟ್ರೈ ಟು ಅಪ್ಲೈ ದ ಫಾರ್ಮುಲಾ. ಓಕೆ, ಇಲ್ಲಿನ ನಮ್ಮ ಸಬ್ಜೆಕ್ಟ್ ಏನಾಗುತ್ತೆ ಅಂದರೆ ಇದು ಡಿಜಿಟಲ್ ಲಿಟ್ರಸಿ ಅಥವಾ ಡಿಜಿಟಲ್ ನಾಲೆಡ್ಜ್ ಅನ್ನೋದು ನಮ್ಮ ಸಬ್ಜೆಕ್ಟ್ ಆಗುತ್ತೆ. ಇದು ಏನು ಪಡ್ಕೊಳ್ತಾ ಇದೆ ಅಂದರೆ ಪಡೀತಾ ಇದೆ, ವರ್ಬ್ ಆ್ಯಕ್ಷನ್ ನಡೀತಾ ಇದೆ, ಅದೇ ಇದು. ಎಲ್ಲಿ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ. ಆ್ಯಂಡ್ ಇದು ಇವೆರಡರ ಜೊತೆಯಲ್ಲೇ ಇಲ್ಲಿ ಕಂಟಿನ್ಯೂ ಆಗಿ ಬರುತ್ತೆ, ಹೆಚ್ಚಾಗಿ ಮಹತ್ವ ಅಂತ. ಹೇಗೆ ಬರುತ್ತೆ ಹೇಳ್ಕೊಡ್ತೀನಿ ನೋಡಿ. ಸಬ್ಜೆಕ್ಟನ್ನು ತಗೊಳ್ತಾ ಇದ್ದೀನಿ ನಾನು. ಡಿಜಿಟಲ್ ಲಿಟ್ರಸಿ is getting more importance. ಎಲ್ಲಿ ಇಂಪಾರ್ಟೆನ್ಸ್ ಅನ್ನು ಅದು ಪಡ್ಕೊಳ್ತಾ ಇರೋದು ಅಂತ ಹೇಳ್ತಾ ಇದ್ದಾರೆ? ಇಂದಿನ ಜಗತ್ತಿನಲ್ಲಿ ಅಲ್ವಾ? ಬರೀರಿ ಇನ್ ಟುಡೇಸ್ ವರ್ಲ್ಡ್ ಫುಲ್ ಸ್ಟಾಪ್. ನೋಡಿ, ಸೊ ಡಿಜಿಟಲ್ ಲಿಟ್ರಸಿ ಅಂದರೆ ಸಬ್ಜೆಕ್ಟ್ ಆಯಿತು, ಈಸ್ ಗೆಟ್ಟಿಂಗ್ ಅಂತಂದರೆ ಕ್ರಿಯಾಪದ ಆಯಿತು, ಆ್ಯಂಡ್ ಈ ಭಾಗ ಏನಿದೆ ಇದನ್ನು ನಾವು ಆಬ್ಜೆಕ್ಟ್ ಅಂತ ಕರಿತೀವಿ. ಸೊ ಇಲ್ಲೇನು ಫಾರ್ಮುಲಾ ಬರೆದಿದ್ದೆ ಅದಕ್ಕೆ ಅನುಗುಣವಾಗಿ ವಾಕ್ಯವನ್ನು ಕೂಡ ರಚನೆ ಮಾಡಿದ್ದೀನಿ. ಅರ್ಥ ಆಗಿದೆಯಾ? ಬರ್ಕೊಳ್ತಾ ಇದ್ದೀರಾ ಅಂತಿದ್ದಲ್ಲಿ ವಿಡಿಯೋ ಪಾಸ್ ಮಾಡಿ ಬರ್ಕೊಳ್ಳಿ, ಅಥವಾ ಸ್ಕ್ರೀನ್ಶಾಟ್ನಾದ್ರೂ ನೀವು ತಗೊಳ್ಬಹುದಾಗಿದೆ. ತರಗತಿನ ಹೇಳ್ಕೊಡ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಾ ಇದ್ರೆ ತಪ್ಪದೆ ಲೈಕ್ ಮಾಡಬೇಕು. ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದೀರಾ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಗೆ ಯೂಸ್ ಆಗೋ ಕಂಟೆಂಟನ್ನು ನಾವು ಪ್ರೊವೈಡ್ ಮಾಡ್ತಾ ಹೋಗ್ತೀವಿ. ಓಕೆ, ಈ ವಾಕ್ಯ ಇಲ್ಲಿಗೆ ಮುಕ್ತಾಯ ಆಯಿತು. ಈಗ ನಮ್ಮ ತರಗತಿಯ ಕೊನೆಯ ವಾಕ್ಯದ ಕಡೆಗೆ ಬಂದಿದ್ದೀವಿ. ಹೀಗಿದೆ ನಮ್ಮ ಕೊನೆಯ ವಾಕ್ಯ: ಶಿಕ್ಷಣವು ಪ್ರತಿಯೊಬ್ಬ ಮಕ್ಕಳಿಗೂ ಲಭ್ಯವಾಗಿರಬೇಕು. ಓಕೆ, ನೋಡೋಣ. ಶಿಕ್ಷಣವು ಅಂತ ಇದೆ. ಶಿಕ್ಷಣ ಅಂತಂದರೆ ಎಜುಕೇಷನ್ ಅಂತ ತಗೊಳ್ಳೋಣ. ಪ್ರತಿಯೊಬ್ಬ ಮಕ್ಕಳಿಗೂ ಅಂತ ಕೊಟ್ಟಿದ್ದಾರೆ. ಎವ್ರಿ ಚೈಲ್ಡ್ ಅಂತ ತಗೊಳ್ತೀವಿ. ಓಕೆ,
ಚೈಲ್ಡ್ ಅಂತ ತಗೊಳ್ಳೋಣ. ಮಕ್ಕಳಿಗೂ ಅಂತಿದೆ ಅಲ್ವಾ, ಚೈಲ್ಡ್ ಬರಲ್ಲ, ಚಿಲ್ಡ್ರನ್ ಅಂತ ತಗೊಳ್ಳೋಣ. ಏಕೆ ಅಂದರೆ ಪ್ಲೂರಲಲ್ಲಿ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಮಕ್ಕಳಿಗೆ, ಮಕ್ಕಳಿಗೂ ಅಂತ ಕೊಟ್ಟಿರೋ ಕಾರಣ. ಲಭ್ಯವಾಗಬೇಕು, ಬೇಕು ಅಂತ ಎಲ್ಲೇ ನೋಡಿದ್ರು ಎಲ್ಲ ನೋಟ್ ಮಾಡ್ಕೊಳ್ಳಿ. ನಾನು ನಮ್ಮ ಪ್ಲಸ್ ಕ್ಲಾಸಲ್ಲೂ ಹೇಳ್ತಿದ್ದೆ ಅಲ್ವಾ, ಮುಂಚೆ ಪ್ಲಸ್ ಕ್ಲಾಸ್ ಮಾಡ್ತಿದ್ದಾಗ ಹೇಳ್ತಾ ಇದ್ದೆ, ಶುಡ್ ಅಂತ ಬರುತ್ತೆ, ಎಲ್ಲೇ ಬೇಕು ಅಂದರೆ ಶುಡ್ ಅಂತ ತಗೋಬೇಕು. ಲಭ್ಯ ಅಂತಂದರೆ ಅವೈಲಬಲ್. ಇವೆಲ್ಲ ಸಿಂಪಲ್ ಆಗಿರುವ ಪದಗಳು, ನೆನ್ಪಿಟ್ಕೊಳ್ಬೇಕು. ಓಕೆ, ಇಲ್ಲಿಗೆ ವೊಕ್ಯಾಬ್ಯುಲರಿ ಮುಕ್ತಾಯವಾಯಿತು. ಏನು ಹೇಳ್ತಾ ಇದ್ದಾರೆ ಇಲ್ಲಿ, ಲಭ್ಯವಾಗಬೇಕಂತೆ. ಇದೇ ನಮ್ಮ ಕ್ರಿಯಾಪದ. ಕನ್ನಡ ಭಾಷೆಯಲ್ಲಿ ಕೊನೆಯಲ್ಲಿ ಬರುವುದೇ ಕ್ರಿಯಾಪದ. ಏನು ಲಭ್ಯವಾಗಬೇಕು? ಎಜುಕೇಷನ್, ಇದು ನಮ್ಮ ಸಬ್ಜೆಕ್ಟ್. ಯಾರಿಗೆ ಲಭ್ಯವಾಗಬೇಕು? ಅದಿಲ್ಲಿ ಆಬ್ಜೆಕ್ಟ್ ಆಯಿತು. ಕನ್ನಡದ ವಾಕ್ಯ ಹೇಗೆ ರಚನೆ ಆಗಿದೆ? ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್, ಈ ರೀತಿಯಲ್ಲಿ ರಚನೆ ಆಗಿದೆ. ಇಂಗ್ಲೀಷ್ನ ವಾಕ್ಯ ಇವಾಗ ನಾವು ಹೇಗೆ ರಚನೆಯನ್ನು ಮಾಡಬೇಕು? ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್, ಹೀಗೆ ನಾವು ಇಂಗ್ಲೀಷ್ನ ವಾಕ್ಯವನ್ನು ರಚನೆ ಮಾಡಬೇಕಾಗತ್ತೆ. ಹೌದಲ್ವಾ? ಬನ್ನಿ ಬರೆಯೋ ಪ್ರಯತ್ನವನ್ನು ಮಾಡೋಣ. ಎಜುಕೇಷನ್ should be available for every children. ಫಾರ್ ಈಚ್ ಆ್ಯಂಡ್ ಎವ್ರಿ ಚಿಲ್ಡ್ರನ್ ಆ ಥರ ಬೇಕಾದರೂ ಬರೀಬಹುದು, ಏನೂ ಸಮಸ್ಯೆ ಇಲ್ಲ. ಇಲ್ಲಿ ನೀವೀಗ ಗಮನಿಸಿದ್ರೆ ಎಜುಕೇಷನ್ ಅಂತಂದರೆ ಸಬ್ಜೆಕ್ಟ್ ಆಯಿತು, ಶುಡ್ ಬಿ ಅವೈಲಬಲ್ ಅಂತ ಏನಿದೆ ಇದು ಕ್ರಿಯಾಪದವಾಯಿತು, ಯಾರಿಗೆ ಅಂತ ಕೊಟ್ಟಿದ್ದಾರೆ ಆಬ್ಜೆಕ್ಟ್ ಆಯಿತು. ಫಾರ್ಮುಲಾ ಏನು ಬರೆದಿದೆ ಅದಕ್ಕೆ ಅನುಗುಣವಾಗಿ ವಾಕ್ಯ ಕೂಡ ರಚನೆ ಆಗಿದೆ. ಕ್ಲಿಯರಾ? ಬರ್ಕೊಳ್ತಾ ಇರೋರು ವಿಡಿಯೋ ಪಾಸ್ ಮಾಡಿ ಬರ್ಕೊಳ್ಬಹುದು, ಅಥವಾ ನೀವು ಇದರ ಸ್ಕ್ರೀನ್ಶಾಟನ್ನು ತಗೊಂಡು ಆಮೇಲೆ ಕೂಡ ಬರ್ಕೊಳ್ಬಹುದಾಗಿದೆ. ಸೊ ಇವತ್ತಿನ ತರಗತಿಯಲ್ಲಿ ನಿಮ್ಮೊಂದಿಗೆ ನಾನು 3 ವಾಕ್ಯಗಳನ್ನು ಹೇಗೆ ಟ್ರಾನ್ಸ್ಲೇಟ್ ಮಾಡೋದು ಅಂತ ಇಲ್ಲಿ ಒಂದೊಂದನ್ನು ಸಾಲ್ವ್ ಮಾಡ್ತಾ 3 ವಾಕ್ಯಗಳ ಜೊತೆಯಲ್ಲಿ ಹೇಳಿಕೊಟ್ಟೆ. ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ. ಹೇಗಿತ್ತು ಇವತ್ತಿನ ತರಗತಿ? ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾ ಹೇಳ್ಕೊಡ್ತಾ ಇರೋ ಕ್ಲಾಸಸ್ ಇಷ್ಟ ಆಗ್ತಾ ಇದ್ದಲ್ಲಿ ತಪ್ಪದೆ ಲೈಕ್ ಮಾಡಿ. ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಮುಂದಿನ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ ಅವರೊಂದಿಗೆ ನಮ್ಮ ಕ್ಲಾಸಸ್ ಎಲ್ಲ ಶೇರ್ ಮಾಡಿ. ಹೊಸಬ್ರಿದ್ದೀರಾ ಅಂತಿದ್ದಲ್ಲಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಪ್ರೀವಿಯಸ್ ಕ್ಲಾಸ್ ಏನಾದರೂ ನೋಡಿಲ್ವಾ, ಮಿಸ್ ಮಾಡ್ಕೊಂಡಿದ್ದೀರಾ, ಡು ನಾಟ್ ವರಿ, ಇಲ್ಲಿ ಈಗ ನಾನು ಡಿಸ್ಪ್ಲೇ ಮಾಡ್ತಾ ಹೋಗ್ತೀನಿ. ಪ್ರೀವಿಯಸ್ ಕ್ಲಾಸಸ್ನ ನೀವು ಅಲ್ಲಿಂದ ನೋಡಬಹುದಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಸ್ಟೂಡೆಂಟ್ಸ್. ನಾನು ನಿಮ್ಮನ್ನೆಲ್ಲ ಮುಂದಿನ ತರಗತಿಯಲ್ಲಿ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ಅಟೆಂಡಿಂಗ್ ಅವರ್ ಟುಡೇಸ್ ಲೈವ್ ಕ್ಲಾಸ್. ಹ್ಯಾಪಿ ಲರ್ನಿಂಗ್.